ಇನ್ನು ಇದೇ ನೇಪಾಳದ ಭೀಕರ ಪ್ರವಾಹದಲ್ಲಿ ಸಾವಿನ ಸಂಖ್ಯೆ 100ರ ಗಡಿ ದಾಟಿದೆ. ನೇಪಾಳದ ಜನಕ್ಕೆ ಮತ್ತೊಂದು ಆಘಾತ ನೀಡುವಂಥ ಆತಂಕ ಈಗ ಮನೆ ಮಾಡಿದೆ. ನದಿಯ ಮೇಲ್ಭಾಗದಲ್ಲಿ ಮತ್ತೊಂದು ಹಿಮಸ್ಫೋಟದ ಲಕ್ಷಣ ಈಗ ಗೋಚರಿಸ್ತಾ ಇದೆ. ಟಿಬೆಟ್ನಿಂದ ನೇಪಾಳಕ್ಕೆ ಹರಿಯುವಂಥ ನದಿ ಭಾಗದಲ್ಲಿ ಅಲ್ಲಿರುವಂಥ ಜನರಲ್ಲಿ ಈಗ ಭೀತಿ ಮನೆ ಮಾಡಿದೆ. ಯುಪಿ ಮತ್ತು ಬಿಹಾರಕ್ಕೂ ಕೂಡ ನದಿ ಪ್ರವಾಹದ ಪರಿಣಾಮ ಉಂಟಾಗುವಂಥ ಸಾಧ್ಯತೆ ಇದೆ. ಉಕ್ಕಿ ಏರ್ತಾ ಇರುವಂಥ ನದಿ, ಅದರ ಜೊತೆಗೆ ಕ್ಷಣ ಕ್ಷಣಕ್ಕೂ ಭೀತಿ, ಇವೆಲ್ಲವೂ ಕೂಡ ಪ್ರವಾಹ ಕಾರ್ಯಾಚರಣೆಗೆ ಸವಾಲನ್ನು ಒಡ್ಡಿದ್ದಾರೆ. ಭಾರಿ ಹಿಮನದಿ ಕುಸಿತ ಅಂತ ಯುಎಸ್ ಜಿಯೋಲಾಜಿಕಲ್ ಸರ್ವೆ ಹೇಳ್ತಾ ಇರುವಂಥದ್ದು. ಸರಿಸುಮಾರು 5200 ಮೀಟರ್ ಎತ್ತರದಲ್ಲಿ ಇದ್ದಂಥ ಹಿಮನದಿ ದಿಢೀರ್ ಕುಸಿತವಾಗಿದೆ. ಕುಸಿತು ಬಿದ್ದು ಕಣಿವೆಗೆ ಒಂದು ಭಾಗ ಅಪ್ಪಳಿಸಿದೆ. ನಂತರ ನೈಸರ್ಗಿಕ ಅಣೆಕಟ್ಟು ಒಡೆದು ಈ ಭೀಕರ ಪ್ರವಾಹ ಸೃಷ್ಟಿಯಾಗಿದೆ ಅನ್ನುವಂಥ ಅಂದಾಜನ ಅಥವಾ ಆ ಒಂದು ಮಾಹಿತಿಯನ್ನು ಯುಎಸ್ ಜಿಯೋಲಾಜಿಕಲ್ ಸರ್ವೆ ಹೇಳ್ತಾ ಇರುವಂಥದ್ದು. ಇನ್ನು ಹಿಮನದಿ ಒಡೆತದಿಂದಾಗಿ ಫ್ಲ್ಯಾಶ್ ಫ್ಲಡ್ ಉಂಟಾಗಿದೆ ಅಂತ ಅಮೆರಿಕ ಹೇಳ್ತಾ ಇದೆ. 2000 ಅಡಿಗಿಂತಲೂ ಹೆಚ್ಚು ಅಗಲವಾಗಿದ್ದಂಥ ಹಿಮದ ಬಂಡೆ ಏಕಾಏಕಿ 1200 ಮೀಟರ್ ಆಳದ ಕಣಿವೆಗೆ ಹಿಮದ ರಾಶಿ ಕುಸಿದು ಬಿದ್ದಿತ್ತು. ಬೆಟ್ಟದ ಬಂಡೆಗಳು ಮತ್ತು ಮಣ್ಣನ್ನು ತನ್ನ ಜೊತೆಗೇನೆ ಹಿಮ ತಳ್ಕೊಂಡು ಬಿದ್ದಿತ್ತು. ಇದು ಸೃಷ್ಟಿ ಮಾಡಿದಂಥ ಭಾರಿ ಘರ್ಷಣೆಯಿಂದ ಕಂಪನದ ಅನುಭವ ಉಂಟಾಗಿ ಆ್ಯಂಡ್ ಆ ಕಂಪನ ಸೆಸ್ಮೋಗ್ರಾಫ್ನಲ್ಲಿ 4.4ರಷ್ಟು ದಾಖಲಾಗಿದೆ. ಅಂದರೆ ಆ ಒಂದು ತೀವ್ರತೆ ದಾಖಲಾಗಿದೆ. ಲೆಂಧೆ ನದಿಗೆ ಅಡ್ಡಲಾಗಿ ಮಣ್ಣು, ಹಿಮ, ಕಲ್ಲುಗಳ ರಾಶಿ ದೊಡ್ಡ ಮಟ್ಟದಲ್ಲಿ ಬಿದ್ದಿರುವಂಥದ್ದು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ನೀವು ನ್ಯೂಸ್ ಫಸ್ಟ್ನ ಸ್ಕ್ರೀನ್ನಲ್ಲಿ. ನದಿ ಹರಿಯೋಕ್ಕಾಗದೆ ಬೆಟ್ಟದ ಮೇಲ್ಭಾಗದಲ್ಲೇ ಒಂದು ರೀತಿಯಾದಂಥ ಕೃತಕ ಸರೋವರ ಸೃಷ್ಟಿಯಾಗಿತ್ತು. ಕೆಲವೇ ನಿಮಿಷಗಳಲ್ಲಿ ದಿಢೀರನೆ ಆ ತಾತ್ಕಾಲಿಕ ತಡೆಗೋಡೆ ಒಡೆದು ಹೋಗಿ ಫ್ಲ್ಯಾಶ್ ಫ್ಲಡ್ ಉಂಟಾಗಿದೆ. ಏಕಕಾಲಕ್ಕೆ ಅಷ್ಟೂ ಪ್ರಮಾಣದ ನೀರು ನದಿ, ಹಳ್ಳಿ ಎಲ್ಲ ಕಡೆ ನುಗ್ಗಿದೆ. ಕೆಲವೇ ನಿಮಿಷಗಳಲ್ಲಿ ಈ ತಾತ್ಕಾಲಿಕ ತಡೆಗೋಡೆ ಒಡೆದಿದ್ದರಿಂದ ನದಿ ನೀರಿನ ಒತ್ತಡ ಹೆಚ್ಚಾಗಿ ನ್ಯಾಚುರಲ್ ಆಗಿ ನಿರ್ಮಾಣವಾಗಿದ್ದಂಥ ತಾತ್ಕಾಲಿಕ ಅಣೆಕಟ್ಟು ಸ್ಫೋಟವಾಗಿದೆ. ಲಕ್ಷಾಂತರ ಗ್ಯಾಲನ್ನಷ್ಟು ನೀರು, ಕೆಸರು, ಬಂಡೆಗಳು ಎಲ್ಲವೂ ಕೂಡ 30 ನಿಮಿಷಗಳಲ್ಲೇ ನುಗ್ಗಿ ಈ ದೊಡ್ಡ ದುರಂತಕ್ಕೆ ಕಾರಣವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.